ಹಲೋ यूट्यूब ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಾವು ವಿಜಯಪುರ ಸಿಟಿಯಲ್ಲಿ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಚರ್ಚ್ ಐತಿ. ಆ ಚರ್ಚ್ದಾಗ ಬಂದೀವಿ. ರಂಜಾನ್ ಹಬ್ಬದ ಪ್ರಯುಕ್ತ ಅಂತರ ಧರ್ಮೀಯ ಇಫ್ತಾರ್ ಕೂಟ ಅಂತೇಳಿ ಇವರು ಚರ್ಚ್ದವರು, ಪಾದ್ರಿಯವರು ಮತ್ತು ಅವ್ರು ಎಲ್ಲರೂ ಸಂಘಟನೆದವರು ಕೂಡಿ ಇದು ಇಫ್ತಾರ್ ಪಾರ್ಟಿ ಇಟ್ಟಾರ. ರಂಜಾನ್ ನಡೀಲಾಗತ್ತೈತಿ. ರಂಜಾನ್ ಒಳಗೆ ಯಾರು ಉಪವಾಸ ಅದಾರ ಅವ್ರು ಎಲ್ಲರಿಗೆ ಜಾತಿ ಧರ್ಮ ನೋಡ್ಲಾರ್ದೆ ಎಲ್ಲರಿಗೆ ಇಲ್ಲಿ ಇಫ್ತಾರ್ ಪಾರ್ಟಿಯನ್ನು ಕರೆಸಿದ್ರು. ಆ ಇಫ್ತಾರ್ ಪಾರ್ಟಿ ಆಚರಣೆ ಮಾಡಲಾಯಿತು. ಅದೇ ವಿಶೇಷ ಏನಂತಂದ್ರೆ ಈ ಚರ್ಚ್ನಲ್ಲಿ ಏನದಲ್ಲ ಆ ಜೀಸಸ್ಗೆ ಪ್ರಾರ್ಥನೆ ಆಯಿತು. ಮತ್ತು ಇಲ್ಲಿ ಮುಸಲ್ಮಾನ್ ಜನರು ನಮಾಜು ಮಾಡಿದರು. ಇಂಥ ಏನು ಭಾವಕತೆ ಏನದಲ್ಲ, ಧರ್ಮ ಮಧ್ಯದಲ್ಲಿ ಏನು ಪ್ರೀತಿ, ಏನು ಒಕ್ಕಟ್ಟ, ಏನು ಏಕ್ತಾ ಈಗ ಇವತ್ತು ಈ ಚರ್ಚ್ನಲ್ಲಿ ಏನು ಕಾಣಕ್ಕೆ ಸಿಕ್ತು. ಈ ಧರ್ಮದ ರಾಜನೀತಿ ಮಾಡೋರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟಂಗಾಯ್ತು, ಒಳ್ಳೆಯ ಪಾಠವನ್ನು ಕಲ್ತಂಗಾಯ್ತು. ಅದೇ ರೀತಿ ಇವತ್ತು ನೋಡ್ಬೋದು ಸಾವಿರಾರು ಜನ ಏನದಲ್ಲ ಈ ಚರ್ಚ್ನಲ್ಲಿ ಬಂದ ಇಫ್ತಾರ್ ಪಾರ್ಟಿಯನ್ನು ಆಚರಣೆ ಮಾಡಲಾಯಿತು. ಇಫ್ತಾರ್ ಪಾರ್ಟಿ ಒಳಗೆ ಅವರು ಎಲ್ಲರೂ ಊಟನೂ ಮಾಡಿದರು, ಉಪವಾಸನೂ ಬಿಟ್ಟರು. ಅದೇ ರೀತಿ ಏನದಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ ಈ ರೀತಿ ಎಲ್ಲರೂ ಒಬ್ಬ ಭಾಯಿಚಾರ ಸಂದೇಶವನ್ನು ಕೊಡ್ಕೋತ ಬಂದ್ರೆ ಯಾರು ಧರ್ಮದ ಮಧ್ಯೆ ಯಾವ ಗಲಾಟೆ ತಕರಾರು ಆಗಂಗಿಲ್ಲ. ಈಗ ನೋಡ್ಬೋದು, ಬರೀ ಮುಸಲ್ಮಾನ್ ಜನರು ಅಲ್ಲ, ಬೇರೆ ಧರ್ಮದವರು ಬಂದಾರ. ಇಲ್ಲಿ ಹಿಂದೂ ಅದಾರ, ಮುಸಲ್ಮಾನ್ ಅದಾರ, ಮತ್ತು ಎಲ್ಲ ಬೇರೆ ಜಾತಿನವರು ಬಂದಾರ. ಈಗ ಏನಾಗ್ಲತ್ತಂದ್ರೆ ಪದೇ ಮಾತು ಹೇಳ್ತಾರ, ಧರ್ಮದ ಮತ್ತು ಜಾತಿ ರಾಜಕಾರಣ ಮಾಡೋರು ಭಾಳ ಜನ ಅದಾರ. ಆದ್ರೆ ಈ ಥರ ಈ ರೀತಿ ಒಂದು ಸಮಾಜಕ್ಕೆ ಸಂದೇಶ ಕೊಡೋರು ಯಾರು ಇಲ್ಲ. ಈ ಸಂದೇಶ ಏನು ಪಾದ್ರಿಯವರು ಕೊಟ್ಟಾರ ಚರ್ಚ್ ಒಳಗೆ, ಇದು ನೋಡಿ ಇಂದು ಈ ಬಿಜಾಪುರದಲ್ಲಿ ಕ್ರೈಸ್ತ ಸಮುದಾಯದ ನಾಯಕತ್ವದಲ್ಲಿ ಇಲ್ಲಿ ನಡೆಯುತ್ತಿರುವ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಲಿಕ್ಕೆ ನಾನು ತುಂಬ ಸಂತೋಷ ಪಡುತ್ತೇನೆ. ಇಲ್ಲಿ ನನಗೆ ಅನೇಕ ಮುಸ್ಲಿಂ ಬಾಂಧವರ, ಇಲ್ಲಿನ ಹಿರಿಯ ಗುರುಗಳ ಪರಿಚಯ ಆಯಿತು, ಸ್ವಾಮೀಜಿಯವರ ಪರಿಚಯ ಆಯಿತು. ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದೇ ತಾಯಿಯ ಮಕ್ಕಳ ಹಾಗೆ ಈ ಒಂದು ಸಮುದಾಯದ ಹಬ್ಬ ಇಫ್ತಾರ್ ಕೂಟ ಒಂದು ಸಿದ್ಧತೆ ಆಗಿದೆ ಬರಲಿರುವ ರಂಜಾನ್ ಹಬ್ಬಕ್ಕೆ. ಈ ಸಿದ್ಧತೆಯಾಗಿ ಅವರು ಉಪವಾಸ ವ್ರತ, ದಾನ ಧರ್ಮ, ಪ್ರಾರ್ಥನೆ ಮಾಡಿ ಸಿದ್ಧತೆ ಮಾಡ್ತಾರೆ. ಇಲ್ಲಿ ನಾನು ವಿಶೇಷತೆ ನೋಡ್ತೇನೆ ಅಂದರೆ ಎಲ್ಲ ಬೇರೆ ಧರ್ಮದವರು ಮಾತ್ರ ಅಲ್ಲ, ಮುಸ್ಲಿಂ ಸಹೋದರ ಸಹೋದರಿಯರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಯಾವುದೇ ಭೇದ ಭಾವ ನಾನು ಕಾಣ್ತಾ ಇಲ್ಲ. ಇದು ಒಂದು ಬಹಳ ಸುಂದರವಾದ ವಿಷಯ. ಎಲ್ಲರನ್ನು ಒಟ್ಟು ಸೇರಿಸಿದ್ದಾರೆ ಮತ್ತು ಅನೇಕ ಮುಸ್ಲಿಂ ಸಮುದಾಯದ ಪುರುಷರು, ಸ್ತ್ರೀಯರು ಇಲ್ಲಿ ಉಪವಾಸ ಬಿಡುವುದು ಮಾತ್ರ ಅಲ್ಲ, ಇಲ್ಲಿ ಈಗ ತಾನೇ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಪುರುಷರು, ಒಂದು ಕಡೆ ಸ್ತ್ರೀಯರು. ಇದೆಲ್ಲ ನೋಡುವಾಗ ಒಂದು ಅದ್ಭುತವಾದ ಬದಲಾವಣೆ ಇಲ್ಲಿ ಆಗಿದೆ. ನಾವೆಲ್ಲರೂ ಬೇರೆ ಧರ್ಮದವರು ಇಲ್ಲಿ ಇದ್ದೀವಿ ಮತ್ತು ಮುಸ್ಲಿಂ ಸಮುದಾಯದವರು ಇಲ್ಲಿ ಬಂದು ತಮ್ಮ ಉಪವಾಸ ಇವತ್ತು ಈ ಸಮಯ ಬಿಡುತ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಬಹಳ ಅನ್ಯೋನ್ಯತೆಯ ವಿಷಯ. ಇದನ್ನು ಏರ್ಪಡಿಸಲಿಕ್ಕೆ ನಮ್ಮ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯವರು ಫಾದರ್ ತೇವಲ್ರವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಸ್ವಾಮೀಜಿಯವರು ನಮ್ಮ ಜೊತೆ ಇರುವುದರಿಂದ ನಮಗೆ ತುಂಬ ಸಂತೋಷ. ಎಲ್ಲ ಸಮುದಾಯದವರು ಇಲ್ಲಿ ಇದ್ದಾರೆ, ನಾನು ತುಂಬ ಸಂತೋಷ ಪಡ್ತೇನೆ. ಇದೇ ರೀತಿಯ ಭಾವೈಕ್ಯತೆ, ಪ್ರೀತಿ, ಸಾಮರಸ್ಯ ನಮ್ಮೊಳಗೆ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ಎಲ್ರಿಗೂ ನಾನು ಶುಭ ಕೋರುತ್ತೇನೆ. ಬರಲಿರುವ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ಕೋರುತ್ತೇನೆ. ಧನ್ಯವಾದ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಿಜಯಪುರ ನಗರದಲ್ಲಿ ಕ್ಯಾಥೋಲಿಕ್ ಚರ್ಚಿನ ಸಂತ ಅನ್ನಮ್ಮ ಚರ್ಚಿನಲ್ಲಿ ನಮ್ಮ ಎಲ್ಲ ಕ್ರಿಶ್ಚಿಯನ್ ಧರ್ಮದ ಮುಖ್ಯಸ್ಥರು, ವಿಭಾಗದ ಮುಖ್ಯಸ್ಥರು ಬಿಷಪ್ ಅಪ್ಪ ಅವರು, ಈ ಚರ್ಚಿನ ಮುಖ್ಯಸ್ಥರು ಜೋಸಫ್ ಅಪ್ಪ ಅವರು, ಮಚಾದಪ್ಪ ಅವರು ಎಲ್ಲರೂ ಸೇರಿ ಇಲ್ಲಿ ಒಂದು ಇಫ್ತಿಹಾರ ಕೂಟವನ್ನ ಇಟ್ಕೊಂಡಾರ ರೋಜಾ ಸಲುವಾಗಿ. ಈ ರೋಜಾ ಅಂದ್ರೆ ಅದು ಉಪವಾಸ ಅನ್ನೋದು ಆರೋಗ್ಯಕ್ಕೆ ಬಹಳ ದೊಡ್ಡದು. ಅದು
ಆರೋಗ್ಯಕ್ಕೆ ಬಹಳ ದೊಡ್ಡದಂದ್ರು ಜನ ಕೇಳೋದಿಲ್ಲ. ಅದನ್ನ ಆಧ್ಯಾತ್ಮಿಕದ ದೃಷ್ಟಿಯಿಂದ ಆದ್ರೆ ಬಹಳ ಚೆನ್ನಾಗಿರ್ತೈತಿ ಅಂತೇಳಿ ಮೊಹಮ್ಮದ್ ಪೈಗಂಬರ್ ಸಾಹೇಬ್ರು ಅದಕ್ಕೊಂದು ನಿರ್ದಿಷ್ಟವಾದ ಸಮಯ ಆಚರಣೆಯನ್ನೆಲ್ಲ ತಂದಾರ. ಇದರಲ್ಲಿ ಈ ಕ್ರಿಶ್ಚಿಯನ್ ಧರ್ಮದವರು ಅವ್ರನ್ನೆಲ್ಲರನ್ನೂ ಕರೆದು ಇಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಿಸೋದು ಅಂದ್ರೆ ಈ ಬಾಂಧವ್ಯ ಬೆಳಿಲಿ. ಭಾರತದಲ್ಲಿ ಬಾಂಧವ್ಯ ಕಳಚಾಕತೈತಿ, ಬಾಂಧವ್ಯ ಅನ್ನಂತ ಕೊಂಡಿ ಭಾರತದಲ್ಲಿ ಕೊಳಚಿಗೆ ಹೊಂಟೈತಿ. ಅದು ಕೊಳಚಿ ಹೋಗಬಾರ್ದು ಅನ್ನಂತ ಬೆಸೆಯೋ ಒಂದು ಕಾರ್ಯಕ್ರಮ ಈ ಇಫ್ತಿಹಾರ ಕೂಟ. ಈ ಇಫ್ತಿಹಾರ ಕೂಟ 4-5 ವರ್ಷಗಳಿಂದ ನಡೆಯಾಕ್ತೈತಿ. ಈಗ ಈ ವರ್ಷ ನನ್ನ ಅಂದಾಜು 1,000ಗಿಂತ ಹೆಚ್ಚಿಗೆ ಜನ ಎಲ್ಲ ಇಲ್ಲಿ ಈ ಇಫ್ತಿಹಾರ ಕೂಟದಾಗ ಭಾಗವಹಿಸ್ಯಾರ. ಅಂದ್ರೆ ಇದು ಏನ್ ತೋರ್ಸಾಕೈತಿ ಅಂದ್ರೆ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಿಗೆ ಆಗ್ತೈತಿ. ಏನ್ ತೋರ್ಸಾಕೈತಿ ಅಂದ್ರೆ ದೇಶದಲ್ಲಿ ಎಲ್ಲರಿಗೂ ಸಹಬಾಳ್ವೆ ಮತ್ತೆ ಪ್ರೀತಿ ಬೇಕಾಗೈತಿ. ಆದ್ರೆ ಕೆಲವೊಂದು ಶಕ್ತಿಗಳು ಆ ಪ್ರೀತಿಯನ್ನು ಒಡಿಬೇಕು, ಗದ್ದಲ ಎಬ್ಬಿಸ್ಬೇಕು ಅನ್ನಂತ ಒಂದು ಇದು ಐತಿ. ಅವ್ರ ಕೆಲಸ ಅವ್ರು ಮಾಡ್ತಾರ, ನಾವು ಪ್ರೀತಿಯನ್ನು ಬೆಸೆಯುವಂತ ನಾವೇನದೇವಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಈ ಅಖಂಡ ಭಾರತ, ಈ ಅಖಂಡವಾದಂತ ಈ ಭೂಮಿ ಪ್ರೀತಿ ವಿಶ್ವಾಸಗಳಿಂದ ತುಂಬಿ ತುಳುಕಲಿ, ಎಲ್ಲರೂ ಸಹೋದರತೆಯಿಂದ ಬಂಧುಗಳಾಗಿ ಬದುಕಲಿ ಅಂತೇಳಿ ಇಲ್ಲಿ ನಾನು 2 ಮಾತು ಹೇಳಕ್ ಇಷ್ಟಪಡ್ತೀನಿ. विरतीश आनंद स्वामी विरक्त मठ अस्सलामुअलैकुम रहमतुल्लाहि वबरकातुहू। आज मैं इस वक्त जो है एक चर्च के नीचे खड़ा हूँ। यहाँ पर कायम रहे ये हमारे बीजापुर के मुसलमान, हिंदू हो, मुस्लिम हो, सिख हो, ईसाई हो, हम हर एक के धर्म का एहतराम करते हैं। हर एक के धर्म की जो भी ईद आते हैं हम उनका इस्तेमाल करते हैं। मैं हमारे पादरी साहब और हमारे स्वामी जी का शुक्रिया अदा करता हूँ। ये लोग जो है अपनी चर्च में बुलाकर, मैं अकेला नहीं बल्कि यहाँ पे बहुत से हमारे मुस्लिम हिंदू मिलकर अल्हम्दुलिल्लाह इफ्तार किए हैं। मैं दुआ करता हूँ कि अल्लाह ताला हमारे इस मुल्क हिंदुस्तान में ऐसी आपस में भाईचारा रहे। और असल ये इफ्तार पार्टी करने का मकसद यही है कि हम सब एक हैं, हिंदुस्तानी हैं, हमें हमारे हिंदुस्तानी होने पे फख्र है। अस्सलाम वालेकुम रहमतुल्लाहि वबरकातुहू। मेरा नाम सैयद मोहम्मद गेसू दारुल हुसैनी सज्जाद नशीर मुतवल्ली बारगाह ख्वाजा अमीनुद्दीन अली आला। मेरे प्यारे भाई और बहनों, आज हम सब लोग मिलके आज इफ्तार मना रहे हैं। आज एक मौका है हमें सबको दिखाने के लिए कि हम सब एक हैं। आज अगर आप इधर देख रहे हैं तो आदमियों से ज्यादा औरतें इधर हैं। इफ्तार में हम लोग देखते हैं औरतों का पार्टिसिपेशन जो होता है वो बहुत कम है, मगर इधर औरतों का पार्टिसिपेशन ज्यादा है। इसलिए है कि लोग जानना चाहते हैं कि क्या हो रहा है इफ्तार में दूसरा क्या कर रहे हैं, इसके बारे में जानकारी लेने के लिए, उसमें पार्टिसिपेशन करने के लिए आज हमारे साथ बहुत सारे औरतें इधर आए। इफ्तार एक हमारे लिए एक मौका है कि साथ में मिलना, साथ में खाना, साथ में आगे बढ़ने का। ऐसा एक जो मौका जो हर साल हमारे लिए आता है, पिछले 5 साल से हम ये एक प्रोग्राम करके आ रहे हैं। इस प्रोग्राम के द्वारा हम ये पैगाम देना चाहते हैं कि हम सब एक हैं। जो भी ताकतें आज हमें मिटाना चाहती हैं, जो बीच में जो मौका लेके लोगों को अपने कौम के नाम पे बांट रहे हैं, इधर हम प्यार के नाम पे जोड़ना चाहते हैं। तो आज इस इफ्तार के द्वारा हम ये सब लोगों को कहना चाहते हैं कि प्यार सब में बांटना चाहिए। और जो रमजान के द्वारा जो प्रेयर है, जो फास्टिंग है और जो आम गिविंग जो हम लोग दान जो करके आगे बढ़ रहे हैं, इसके द्वारा बहुत सारे लोगों को मदद होना बहुत जरूरी है। आज हम सब लोगों को दूसरों के बारे में सोचने का एक मौका है और इस मौके का एक अच्छा फायदा हम सब लोगों को उठाना चाहिए और सबको ये दिखाना चाहिए कि हम सब साथ में आगे बढ़ेंगे और देश को आगे बढ़ाएंगे। बहुत बहुत धन्यवाद। और मेरा नाम फादर टियोल है, अनौपचारिक शिक्षण संस्था। ಇವತ್ತಿನ ದಿವಸ ಪವಿತ್ರ ರಂಜಾನ್ ಮಾಸದ ನಿಮಿತ್ತವಾಗಿ ರಂಜಾನ್ ಅಂದ್ರೆ ಇಫ್ತಾರ್ ಕೂಟವನ್ನು ಅತ್ಯಂತ ಸುಸಜ್ಜಿತವಾಗಿ ಎಲ್ಲ ಇಸ್ಲಾಂ ಬಾಂಧವರು ಅಷ್ಟೇ ಅಲ್ಲದೆ ಎಲ್ಲ ಜಾತಿ ಧರ್ಮ ಎನ್ನದೆ ಎಲ್ಲ ಜಾತಿಯ ಧರ್ಮೀಯ ಜನಾಂಗದ ಜನರನ್ನು ಸೇರಿಸಿ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವತಿಯವರು ಹಮ್ಮಿಕೊಂಡಿದ್ದು ತೀವ್ರ ಸಂತಸದ ವಿಷಯ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಕೋಮು ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಇವತ್ತಿನ ದಿನ
ಮನಸ್ಸುಗಳನ್ನ ಜಾತಿಗಳನ್ನ ಧರ್ಮಗಳನ್ನ ಒಗ್ಗೂಡಿಸ್ತಕ್ಕಂಥ ಕಾರ್ಯವನ್ನ ಇವತ್ತಿನ ದಿನ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯ ಫಾದರ್ ಟೇಲನ್ ಹಾಗೂ ತಂಡದವರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಅವರಿಗೆ ತುಂಬ ಹೃದಯದ ನಮ್ಮ ಇಸ್ಲಾಂ ಬಾಂಧವರ ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರ ಈ ಇಸ್ಲಾಂ ಧರ್ಮ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದದ್ದು. ಒಂದು ತಿಂಗಳ ಕಾಲ ರೋಜಾವನ್ನು ಇರುವುದರ ಮುಖಾಂತರ ಉಪವಾಸನ ಬರೇ ರೋಜಾ ಇದ್ದ ಊಟ ಬಿಟ್ಟು ಉಪವಾಸ ಮಾಡಿದ್ರೆ ಅಷ್ಟೇ ಸಾಲದು. ಉಪವಾಸದ ಮಹತ್ವ ಏನಪ್ಪಾ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಮದ ಮೋಹ ಮತ್ಸರ ದ್ವೇಷ ಅಸೂಯೆ ಇವೆಲ್ಲವನ್ನು ತೊಡೆದು ಹಾಕಿ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಬದುಕಿ ನಾವೆಲ್ಲರೂ ಮಾನವರಾಗಿ ಬದುಕುವುದೇ ಇದರ ಉದ್ದೇಶ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ವಕೀಲರು, ವಿಜಯಪುರ. ಚರ್ಚ್ ಅಲ್ಲಿ ಒಂದು ಈ ಅನ್ಯ ಧರ್ಮೀರ ಒಂದು ಇಫ್ತಾರ ಕೂಟದಲ್ಲಿ ನಾನು ಕೂಡ ಭಾಗವಹಿಸಿದೆ. ಈ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಗೆ ನಾನು ಬಹಳಷ್ಟು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಇವತ್ತು ಅನ್ಯ ಧರ್ಮೀಯರು ಎಲ್ಲಾ ಧರ್ಮದವ್ರು ಸೇರಿ ಇಲ್ಲಿ ಇಫ್ತಿಯಾರ್ ಕೂಟ ಮಾಡ್ತಾ ಇದೀವಿ. ಇಲ್ಲಿ ಒಂದೇ ಧರ್ಮದವ್ರು ಸೇರಿ ನಾವಿಲ್ಲಿ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟವ್ರು ಇಲ್ಲಿ ಬಂದು ಇಫ್ತಿಯಾರ್ ಕೂಟ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟೊಂದು ಭಾವೈಕ್ಯತೆ ಐತೆ ಅನ್ನೋದು ನಮಗೆ ಇಲ್ಲಿ ಎಲ್ಲಾ ಜನರು ನೋಡಿದ್ರ ತಿಳಿತಾ ಇದೆ. ನಾ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಆತ್ಮೀಯರಿಗೆ ಏನು ರಂಜಾನ್ ಹಬ್ಬದ ಉಪವಾಸ ಮಾಡ್ತಾ ಇದಾರೆ ಎಲ್ಲರಿಗೂ ನಾನು ಮುಂಚಿತವಾಗಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಆರತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಜೈ ಭೀಮ್, ನಮೋ ಉದ್ದಾಯ. ಇಲ್ಲಿ ಚರ್ಚಲ್ಲಿ ಇಫ್ತಾರ್ ಕೂಟ ಅಂತ ಹೇಳಿ ನಾವೊಂದು ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದೀವಿ. ನಮ್ಮ ಫಾದರ್ ಆಯೋಜನೆ ಮಾಡಿದ್ದಾರೆ. ಏನಂತಂದ್ರೆ ಇಫ್ತಾರ್ ಕೂಟ ಅಂದ್ರೆ ಎಲ್ಲಾ ಜಾತಿ ಜನರು ಎಲ್ಲಾ ನಾವು ಒಂದೇ ಅಂತ ಹೇಳಿ ತೋರಿಸ್ಕೊಳಕ ಇದು ಒಂದು ಕಾರ್ಯಕ್ರಮ ಮಾಡಿದೀವಿ ನಾವು. ಯಾಕಂದ್ರೆ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ, ಆ ಜಾತಿ ಈ ಜಾತಿ ಯಾವ್ದು ಜಾತಿ ಅಲ್ಲ. ನಾವು ಪ್ರತಿ ಸಲ ರಂಜಾನ ಎಲ್ಲರೂ ಸೇರಿ ಆಚರಿಸ್ತೇವಿ. ಇಫ್ತಾರ್ ಕೂಟ 5 ವರ್ಷ ಆಯ್ತು ನಾವು ಎಲ್ಲರೂ ಸೇರಿ ಆಚರಿಸ್ತೇವಿ. ಅದಕ್ಕೆ ಇದು ಏನು ಸಾಮರಸ್ಯ ಅದ ಇದು ಕಡಿವರೆಗೆ ಹಿಂಗೆ ಇರ್ಲಿ. ನಮ್ಮ ಏನು ಅಣ್ಣತಮ್ಮರ ಅನುಬಂಧ ಅಣ್ಣತಮ್ಮರ ಏನು ಸಂಬಂಧಗಳು ಅದಾವು ಇದು ಹಿಂದೂ ಮುಸ್ಲಿಂ ಅಲ್ಲ, ಅಣ್ಣ ತಮ್ಮರ ಸಂಬಂಧಗಳು. ಇದು ಆ ಜಾತಿ ಈ ಜಾತಿ ಅಲ್ಲ, ರಕ್ತ ಒಂದೇ, ಎರಡೇ ಜಾತಿ ಇರೋದು, ಗಂಡು ಒಂದು ಹೆಣ್ಣು. ಅದಕ್ಕಂತ ಹೇಳಿ ಎಲ್ಲಾ ಜನರಿಗೆ ಇದು ಒಂದು ಮೆಸೇಜ್ ಹೋಗ್ಲಿ ಅಂತೇಳಿ ಈ ಮುಖಾಂತರ ನಾವು ಮಾಡಿದ್ದೇವೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನಿರ್ಮಲಾ ಹೊಸ್ಮನಿ ಅಂತ ಹೇಳಿ ಈ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ, ಈ ಸಂಸ್ಥೆ ಜೊತೆಗೆ ನಾನು ಸುಮಾರು 7-8 ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ. ಇದು ಜಾತ್ಯತೀತ ಕೂಟವಾಗಿದ್ದು ಇವು ಪ್ರತಿ ವರ್ಷ ಈ ರಂಜಾನ್ ಹಬ್ಬದ ರೋಜೆ ಒಂದು ಉಪವಾಸದ ಒಂದು ಇಫ್ತಾರ್ ಕೂಟನ ಆಚರಿಸ್ತಾ ಬಂದಿದ್ದಾರೆ. ಇದು ಸರ್ವ ಜನ್ಮದ ಅದು ಸರ್ವ ಜಾತಿಗಳ ಒಂದು ಸಾಮರಸ್ಯದ ಮಿಲನ ಅಂತ ನಾನು ಇಲ್ಲಿ ಇದನ್ನ ಹೇಳಬಹುದು. ನಾನು ಶ್ರೀ S.A. ಜಮಾದಾರ್, ಮಾಜಿ ಇದು ರಿಟೈರ್ಡ್ ಆಫೀಸರ್, ಮೈನಾರಿಟಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।